ಫಲಿಸಿದೆ ದೊಡ್ಡ ಮನೆ ಅಭಿಮಾನಿಗಳ ಪೂಜೆ ಪುನಸ್ಕಾರ ಪ್ರಾರ್ಥನೆ. ಅಮೆರಿಕಾದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಆಪರೇಷನ್ ನಡೆದಿದ್ದು ಆಪರೇಷನ್ ಯಶಸ್ವಿಯಾಗಿದೆ. ಡಾಕ್ಟರ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗಿತ್ತು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅಂತ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಣ್ಣನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು. ಇನ್ನೂ 1 ತಿಂಗಳ ಕಾಲ ಶಿವಣ್ಣ ಅಮೆರಿಕಾದಲ್ಲೇ ರೆಸ್ಟ್ ಅನ್ನ ಮಾಡಬೇಕಾಗತ್ತೆ. ಆ ಮೂಲಕ ಜನವರಿ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅನಾರೋಗ್ಯ ಹಿನ್ನೆಲೆ ದೊಡ್ಡಮನೆಯ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ರು. ಆದಷ್ಟು ಬೇಗ ಶಿವಣ್ಣ ಗುಣಮುಖರಾಗ್ಲಿ ಅಂತ ಹೋಮ ಹವನ ನಡೆಸಿದ್ರು. ಮೃತ್ಯುಂಜಯ ಹೋಮ, ಗಣೇಶ ಪೂಜೆ, ಗಣೇಶ ಹೋಮವನ್ನ ನೆರವೇರಿಸಲಾಗಿತ್ತು. ಶಿವಣ್ಣನ ಆಪರೇಷನ್ ಈಗ ಸಕ್ಸಸ್ ಆಗಿದೆ. ಆದಷ್ಟು ಬೇಗ ಗುಣಮುಖರಾಗಿ ಕರುನಾಡಿಗೆ ಮರಳಿ ಬರಲಿ ಅನ್ನೋದೇ ನಮ್ಮ ಆಶಯ. Greetings. This is a brief message for the members of the medical care team. By the kind grace of God and also blessings and prayers from many, today's major complex procedure was completed successfully. He was very stable throughout the procedure and post-operatively is doing very well. All his parameters, labs are fantastic. With kind grace of God, I expect a full and complete recovery, and thank you for all your support, and God bless you all. Greetings. This is a brief message for the members of the medical care team. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಇದೆ ಅಂತ ಗೊತ್ತಾದಾಗ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಬಹಳ ಪಾಸಿಟಿವ್ ಆಗೇ ಇದ್ರು. ಜೊತೆಗೆ ಯಾರೇ ಕೇಳಿದ್ರು ಅನಾರೋಗ್ಯದ ವಿಚಾರವನ್ನ ಮುಚ್ಚಿಡದೆ ಹೌದು ನನಗೆ ಇದೆ, ಆದ್ರೆ ಶಸ್ತ್ರಚಿಕಿತ್ಸೆ ಆಗ್ಬೇಕಾಗತ್ತೆ, ಸರ್ಜರಿಗಾಗಿ ಅಮೆರಿಕಾಗೆ ಹೋಗ್ತೀನಿ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ರು. ಜೊತೆಗೆ ಅವರು ಪೂಜೆ ಪುನಸ್ಕಾರ ಜೊತೆಗೆ ಅಭಿಮಾನಿಗಳ ಪೂಜೆ ಪುನಸ್ಕಾರದ ಫಲ ಈಗ ಸಿಕ್ಕಿದೆ, ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅಂತ ಹೇಳಿ. ಎಸ್ ನವಿತಾ, ನಿಜವಾಗ್ಲೂ ಕೂಡ ಕರ್ನಾಟಕದ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಇವತ್ತು ಸಂಭ್ರಮದ ಸುದ್ದಿ ಅಂತಲೇ ಹೇಳ್ಬೋದು. ಒಂದು ಆತಂಕ ಇತ್ತು, ಶಿವರಾಜ್ ಕುಮಾರ್ ಸರ್ಜರಿಗಾಗಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ, 1 ತಿಂಗಳ ಕಾಲ ಅಲ್ಲೇ ಇರ್ತಾರೆ ಅನ್ನುವಂಥ ವಿಚಾರ. ಅದಲ್ಲದೆ ಶಿವರಾಜ್ ಕುಮಾರ್ ಅವರು ಸರ್ಜರಿಗೆ ಹೋಗೋದಕ್ಕೂ ಮುಂಚೆ ಕೂಡ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಅಭಿಮಾನಿಗಳನ್ನ ನೆನೆದು, ಜೊತೆಗೆ ಮನೆಯನ್ನು 1 ತಿಂಗಳು ಬಿಟ್ಟು ಹೋಗ್ತಿದ್ದೀನಿ, ಇದು ಮೊದಲ ಬಾರಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಭಾವುಕರಾಗಿದ್ದರು. ಇದೆಲ್ಲದರ ನಂತರ ಅವರ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು, ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ, ಅವರ ಸರ್ಜರಿ ಯಶಸ್ವಿಯಾಗಲಿ, ಸಾಕಷ್ಟು ಪೂಜೆ ಪುನಸ್ಕಾರಗಳು, ಹೋಮ ಹವನ, ಅದರ ಜೊತೆಗೆ ಅವರು ಉರುಳು ಸೇವೆ, ಮುಡಿ ಸೇವೆ, ಹೀಗೆ ನಾನಾ ರೀತಿಯ ಪೂಜೆಗಳನ್ನು ಮಾಡಿ ಅವರ ಆರೋಗ್ಯದ ಬಗ್ಗೆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ಈಗ ಆ ಪ್ರಾರ್ಥನೆ ಫಲಿಸಿದೆ ಅಂತಲೇ ಅನ್ಬೋದು. ಶಿವರಾಜ್ ಕುಮಾರ್ ಅವರ ಒಂದು ಸರ್ಜರಿ ಸತತವಾಗಿ 6 ಗಂಟೆಗಳ ಕಾಲ ನಡೆದಂಥ ಆ ಒಂದು ಸರ್ಜರಿ ಯಶಸ್ವಿಯಾಗಿದೆ. ಅದರ ಜೊತೆಗೆ ಶಿವರಾಜ್ ಕುಮಾರ್ ಅವರು ಕೂಡ ಸ್ಟೇಬಲ್ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರಿಗೆ ಸರ್ಜರಿ ಮಾಡಿರುವಂಥ ಡಾಕ್ಟರ್ ಮುರುಗೇಶ್ ಅವರು ಕೂಡ ಹೇಳಿರುವಂಥದ್ದು. ಶಿವಣ್ಣ ಈಗ ಸದ್ಯಕ್ಕೆ ಆರಾಮಾಗಿದ್ದಾರೆ, ಎಲ್ಲರ ಪ್ರಾರ್ಥನೆ, ಎಲ್ಲರ ಪೂಜೆ ಫಲಿಸಿದೆ, ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು. ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಈಗ ಇನ್ನೂ ರಿಕವರಿ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಇನ್ನು ನೀವಾಗಲೇ ಹೇಳಿದಾಗ ಇನ್ನೂ ಕೂಡ 1 ತಿಂಗಳ ಕಾಲ ಶಿವರಾಜ್ ಕುಮಾರ್ ಅವರು ಅಲ್ಲೇ ಇರ್ತಾರೆ. ಸೊ ಅದಾದ ನಂತರ ಜನವರಿ 26ನೇ ತಾರೀಕು ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಸೊ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸರ್ಜರಿ ಯಶಸ್ವಿಯಾಗಿದೆ. ಅದರ ಜೊತೆಗೆ ಶಿವರಾಜ್ ಕುಮಾರ್ ಅವರು ಕೂಡ ಆರೋಗ್ಯವಾಗಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ನವಿತಾ, ಸತೀಶ್, ಈಗ ಈ ಒಂದು ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ಬಹಳ ಪಾಸಿಟಿವ್ ಆಗಿದ್ರು ಶಿವರಾಜ್ ಕುಮಾರ್ ಅವರು. ಹೌದು ಅನಾರೋಗ್ಯ ಆಗಿದೆ, ಯಾಕೆ ಅದನ್ನು ಮುಚ್ಚಿಡಬೇಕು ಅನ್ನುವಂತಹ ಜೊತೆಗೇನೆ ಭೈರತಿ ರಣಗಲ್ ಚಿತ್ರ ಏನು ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಎಲ್ಲ ಕಡೆ ಪ್ರಮೋಷನ್ಗೂ ಕೂಡ ಹೋಗಿದ್ರು. ಯಾವುದಕ್ಕೂ ಕೂಡ ಸಿನಿಮಾ ವಿಚಾರದಲ್ಲಿ ಎಲ್ಲೂ ನನ್ನಿಂದಾಗಿ ಅಡ್ಡಿ ಆಗಬಾರ್ದು ಅಂತ ಹೇಳಿ, ಮುಂದಿನ ದಿನಗಳಲ್ಲೂ ಕೂಡ ಇದೊಂದು ಶಸ್ತ್ರಚಿಕಿತ್ಸೆ ಆಗಲಿ, ನಂತರ ನಾನು ಸಿನಿಮಾಗಳಲ್ಲಿ ತೊಡಗಿಸಿಕೊಳ್ತೀನಿ ಅಂತ ಹೇಳಿ. ಸೊ ಯಾವ ರೀತಿಯ ನಿರೀಕ್ಷೆಗಳು ಇದೆ ಈಗ? ಎಸ್ ನವಿತಾ, ನೀವು ಹೇಳಿದ ಹಾಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಅಂತ ಇದ್ದರೆ ಅದು ಏನು ಬೇಕಾದ್ರೂ ಮಾಡ್ಬೋದು, ಎಂಥ ಕಷ್ಟದಿಂದನೂ ಕೂಡ ಚೇತರಿಸ್ಕೊಳ್ಬೋದು, ಎದ್ದು ಬರ್ಬೋದು ಅನ್ನೋದಕ್ಕೆ ಈಗ ಶಿವರಾಜ್ ಕುಮಾರ್ ಅವರೇ ಸಾಕ್ಷಿ ಅನ್ಬೋದು. ಸೊ ಆ ಒಂದು ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ಅಮೆರಿಕಾಗೆ ಹೋಗಬೇಕು, ಅಲ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕು, 1 ತಿಂಗಳ ಕಾಲ ಇರಬೇಕು, ಇದೆಲ್ಲ ಗೊತ್ತಿದ್ರು ಕೂಡ ಬೆಂಗಳೂರಿನಲ್ಲೇ ಇದ್ದು ಅಲ್ಲಿ ವೈದ್ಯರ ಜೊತೆ ಅವರ ಹಳೆಯ ದೀಪ ಅವರು ಕೂಡ ಸಂಪರ್ಕದಲ್ಲಿದ್ದು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಸೊ ಇದೆಲ್ಲದರ ನಡುವೆ ಅವರ ಒಂದು TV ಕಾರ್ಯಕ್ರಮ ಇರ್ಬೋದು, ಭೈರತಿ ರಣಗಲ್ ರಿಲೀಸ್ ಇರ್ಬೋದು, ಯಾವುದೇ ಆತಂಕಕ್ಕೆ
ಒಳಗಾಗದೆ, ಅಭಿಮಾನಿಗಳಿಗೂ ಆತಂಕ ಕೊಡೋದೆ. ಸೊ ನೀವೆಲ್ಲರೂ ಕೂಡ ಆರಾಮಾಗಿರಿ ಅನ್ನುವಂಥ ನಿಟ್ಟಿನಲ್ಲಿ, ನನಗೇನು ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಸಖತ್ ಆಕ್ಟಿವ್ ಆಗಿ ಶಿವರಾಜ್ ಕುಮಾರ್ ಅವರಿದ್ರು. ಸೊ ಅದರ ನಡುವೆ ಈಗ ಸರ್ಜರಿ ಕೂಡ ಯಶಸ್ವಿಯಾಗಿದೆ. ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಏನು 4 ರಿಂದ 5 ವಾರಗಳ ಕಾಲ ರೆಸ್ಟ್ ಮಾಡಿದರೆ ಶಿವರಾಜ್ ಕುಮಾರ್ ಅವರು ಆರಾಮಾಗಿರ್ತಾರೆ, ಮೊದಲಿನ ರೀತಿ ಆಗ್ತಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ಇನ್ನು ಬೆಂಗಳೂರಿನಲ್ಲಿ ಇದ್ದರೆ ಸೊ ಅವರ ಬಂದು ಭೇಟಿ ಮಾಡುವಂಥವರು ಸಾಕಷ್ಟು ಜನ ಇರ್ತಾರೆ, ಅವ್ರಿಗೆ ರೆಸ್ಟ್ ಮಾಡೋದಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸೊ ಅಮೆರಿಕದಲ್ಲೇ ಉಳ್ಕೊಂಡಿದ್ದಾರೆ. ಒಂದು 5 ರಿಂದ 6 ವಾರಗಳ ಆದ ನಂತರ ಮತ್ತೆ ಶಿವರಾಜ್ ಕುಮಾರ್ ಅವರು ಎಂದಿನಂತೆ ಹಿಂದಿನಂತೆ ಸಿನಿಮಾ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ಇರುವಂಥದ್ದು ನಮಿತಾ. ಓಕೆ.